ಇನ್ನು ಯುವಕನ ಜೀವ ಉಳಿಸಿದಂತ ಅಮ್ಮನ ಫೋನ್ ಕರೆ, ಅಪಾಯದಿಂದ ಪಾರಾದ ಬಗ್ಗೆ ಆ ಹುಡುಗನೇ ಟ್ವೀಟ್ ಮಾಡಿದ್ದಾನೆ. ಸೊ ಯುವಕನ ಜೀವ ಉಳಿಸಿತು ಅಮ್ಮ ಮಾಡಿದಂತ ಒಂದು ಫೋನ್ ಕಾಲ್. ಅಪಾಯದಿಂದ ಪಾರಾದ ಬಗ್ಗೆ ಟ್ವೀಟ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾನೆ ಯುವಕ ಕುಮಾರ್. ಏನಾಯ್ತು ಅಲ್ಲಿ ಅದರ ಬಗ್ಗೆ ವಿವರವಾಗಿ ಆತ ಟ್ವೀಟ್ ಮಾಡಿದ್ದಾನೆ. ನಾನು ರಾಮೇಶ್ವರಂ ಕೆಫೆಯಲ್ಲಿ ನಿನ್ನೆ ತಿನ್ನೋಕೆ ಅಂತ ಹೋಗಿದ್ದೆ, ಏನಾದರೂ ಉಪಹಾರ ಸೇವಿಸೋಣ ಅಂತ ಹೋಗಿದ್ದೆ. ದೋಸೆ ತೆಗೆದುಕೊಂಡು ತಿನ್ನೋಕೆ ಅಂತ ಕುಳಿತುಕೊಂಡೆ. ದೋಸೆ ತಿನ್ನೋಕ್ಕೂ ಮುನ್ನ ಅಮ್ಮ ಫೋನ್ ಮಾಡ್ತು ಅಂತ ಹೇಳಿದ. ಮಾತನಾಡೋಕೆ ಕೆಫೆಯಿಂದ ನಾನು ಹೊರಗೆ ಬಂದೆ. ಕೆಫೆಯಿಂದ 10 ಮೀಟರ್ ದೂರ ಸಾಕ್ತಿದ್ದಂತೆ ಒಂದು ಬ್ಲಾಸ್ಟ್ ಆಗಿದೆ. ಒಂದು ವೇಳೆ ಅಮ್ಮನ ಕರೆ ಬರದೇ ಹೋಗಿದ್ರೆ ನಾನು ಒಳಗೆ ಅಲ್ಲಿ ದೋಸೆ ಸವಿತಾ ಇದ್ದೆ, ದೋಸೆ ತಿಂತಾ ಇದ್ದೆ. ಅಲ್ಲಿ ಹೆಚ್ಚಿನ ಕ್ರೌಡ್ ಇರುವಂತಹ ಕಾರಣ ನಾನು ಮಾತನಾಡೋಣ ಹೊರಗಡೆ ಅಂತ ಹೇಳಿ 10 ಮೀಟರ್ ಹೊರಗಡೆ ಬಂದೆ. ಆ ಸಂದರ್ಭದಲ್ಲೇ ಎಕ್ಸಾಕ್ಟ್ಲಿ ಬ್ಲಾಸ್ಟ್ ಆಗಿದೆ. ಹಾಗಾಗಿ ತಾಯಿಯೇ ದೇವರು ಅಂತ ನೀವು ನೋಡ್ಬೋದು. ನಾನೊಂದು ದೋಸೆಯನ್ನು ಪಡೆದಿರುವಂಥದ್ದನ್ನು ಆತ ಅಲ್ಲಿ 1 ಗಂಟೆ ಅಷ್ಟೊತ್ತಿಗೆ ಲಂಚ್ಗೆ ಅಂತ ಬಂದೆ. ಬ್ರೂಕ್ಫೀಲ್ಡ್ನ ಒಂದು ದೊಡ್ಡ ಬ್ಲಾಸ್ಟ್ ಆಯಿತು. ಮೈ ಮಾಮ್ ಕಾಲ್ಡ್ ಮೀ ಅಂತ. ಸೊ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಜನ ಕಡಿಮೆ ಇರುವಂಥ ಜಾಗದಲ್ಲಿ ಮಾತನಾಡೋಣ, ಯಾಕಂದರೆ ತುಂಬ ಕ್ರೌಡ್ ಇರುವಂಥ ಕಾರಣ ಅಲ್ಲಿ ಮಾತನಾಡುವಂಥ ಸ್ಪಷ್ಟವಾಗಿ ಕೇಳ್ತಾ ಇರಲಿಲ್ಲ. ಸೊ ಆ ಕಾರಣಕ್ಕೆ ತಾಯಿ ಜೊತೆ ಮಾತನಾಡೋದಕ್ಕೆ ಸ್ವಲ್ಪ ಕ್ವೈಟ್ ಏರಿಯಾಕ್ಕೆ ನಾನು ಹೊರಗಡೆ ಬಂದೆ. ಸೊ ಆಗ ಈ ಬ್ಲಾಸ್ಟ್ ಆಗಿದೆ. ಒಂದು ವೇಳೆ ನಾನು ಅಲ್ಲೇ ಕುಳಿತಿದ್ದಿದ್ರೆ ಖಂಡಿತ ನನಗೂ ಕೂಡ ಗಾಯಗಳಾಗಿರೋದು, ತೊಂದರೆ ಆಗಿರೋದು ಅಂತ ಆತ ಟ್ವೀಟ್ ಮಾಡಿದ್ದಾನೆ. ಕುಮಾರ್ ಅಲಂಕೃತ್ ಅನ್ನೋ ಎಕ್ಸ್ ಅಕೌಂಟಿಂದ ಮಾಮ್ ಈಸ್ ಈಕ್ವಲ್ ಟು ಗಾಡ್, ನನ್ನನ್ನು ಬಚಾವ್ ಮಾಡಿದ್ದೆ ನನ್ನ ತಾಯಿ ಅಂತ ಆತ ಒಂದು ಎಕ್ಸ್ನಲ್ಲಿ ಪೋಸ್ಟನ್ನು ಹಾಕಿದ್ದಾನೆ. ಸೊ ಬ್ಲಾಸ್ಟ್ ಬಗ್ಗೆ ಕೂಡ ನನ್ನ ಕೆಲವೊಂದಷ್ಟು ಸಹೋದ್ಯೋಗಿಗಳು ಕೂಡ ಬ್ಲಾಸ್ಟ್ನ ಕೆಲವೇ ದೂರದಲ್ಲಿದ್ದರು. ಸೊ ಮೈ ಮಾಮ್ ಕಾಲ್ಡ್ ಮೀ ಅನ್ನೋದನ್ನು ಕೂಡ ಗಮನಿಸ್ಬೋದು. ಜೊತೆಗೆ ತಾಯಿಯೇ ದೇವರು ಅನ್ನೋದನ್ನು ಕೂಡ ಆತ ಟ್ವೀಟ್ ಮಾಡಿದ್ದಾನೆ. ತನ್ನ ತಾಯಿಯ ಕರೆ ಬರದೇ ಹೋಗಿದ್ರೆ ಆತ ಹೊರಗೆ ಬರ್ತಾ ಇರಲಿಲ್ಲ ಫೋನ್ನಲ್ಲಿ ಮಾತನಾಡ್ತಾ. ಆದರೆ ಅದೇ ಟೈಮ್ನಲ್ಲಿ ತಾಯಿಯ ಕರೆ ಬಂದಿದೆ. ಹೊರಗಡೆ ಬಂದಿರುವಂಥ ಕಾರಣ ಆತ ಸೇಫ್ ಆಗಿದ್ದಾನೆ. ಸೊ ಟ್ವೀಟ್ನಲ್ಲಿ ಯುವಕ ಕುಮಾರ್ ಈ ಒಂದು ಮಾಹಿತಿಯನ್ನು ಈಗ ಶೇರ್ ಮಾಡ್ಕೊಂಡಿರೋದು. ಸೊ ನಿನ್ನೆ ಅಲ್ಲಿದ್ದಂಥವ್ರದ್ದು ಒಬ್ಬರೊಬ್ಬರದು ಒಂದೊಂದು ವರ್ಷನ್ ಇದೆ. ಅಂದರೆ ತಾವು ಹೇಗೆ ಬಚಾವಾದ್ವಿ, ಏನಾಯಿತು ಎಕ್ಸಾಕ್ಟ್ಲಿ ಅಂತ ತಮ್ಮ ವರ್ಷನ್ ಹೇಳ್ತಾ ಇದ್ದಾರೆ. ಬಹುತೇಕ ಎಲ್ಲರಲ್ಲೂ ಕೂಡ ಎಲ್ಲರ ಮಾತಿನಲ್ಲೂ ಇರುವಂಥದ್ದು ಆ ಒಂದು ಆತಂಕ, ಆ ಸಂದರ್ಭದಲ್ಲಿ ಆದಂಥ ಪ್ಯಾನಿಕ್. ಸೊ ರಾಮೇಶ್ವರ ಕೆಫೆ ಬಳಿ ಆಗಿರುವಂಥ ಬ್ಲಾಸ್ಟ್ನ ಬಗ್ಗೆ ಪಾರಾದಂಥ ಯುವಕ ಕುಮಾರ್ ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ. ಸೊ ಆತ ಎಕ್ಸ್ ಅಕೌಂಟ್ ಮೂಲಕ ತನ್ನ ಅನುಭವವನ್ನು ಹಂಚಿಕೊಂಡಿದ್ದಾನೆ. ಅದರಲ್ಲೂ ತಾಯಿಯ ಕರೆ ಬಂದ ನಂತರ ತಾನು ಹೇಗೆ ಬಚಾವಾದೆ ಅಂತ. ಅಂದರೆ ತಾಯಿ ಯಾವ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾಳೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಸಾಕ್ಷಿ. ಸೊ ಅದೇ ಟೈಮ್ನಲ್ಲಿ ಒಂದು ಕಾಲ್ ಬರುತ್ತೆ, ಆತ ಸೇಫ್ ಆಗಿದ್ದಾನೆ. ಇಲ್ಲದೆ ಹೋದರೆ ಖಂಡಿತ ಯುವಕನಿಗೂ ಕೂಡ ಒಂದಷ್ಟು ತೊಂದರೆಗಳು ಆಗ್ತಾ ಇತ್ತು. ಸರ್, ನಿಮಗೆ ಒಂದಷ್ಟು ಮ್ಯಾಪ್ ಮೂಲಕ ತೋರಿಸ್ತಾ ಇದ್ದೀವಿ ಕುಂದಲಹಳ್ಳಿ. ಸೊ ಹಾಗೆಯೇ ಅಲ್ಲಿಂದ ಹೇಗೆ ರೂಟ್ CMRIT ಈತ ಈ ಶಂಕಿತ ಬಾಂಬರ್ ಹೇಗೆ ಪ್ರಯಾಣವನ್ನು ಬೆಳೆಸಿದ್ದಾನೆ ಅನ್ನೋದನ್ನು ನೀವು ಗಮನಿಸ್ಬೋದು. ಸೊ ಅಲ್ಲಿಂದ ಸೀದಾ ಕುಂದಲಹಳ್ಳಿಯಿಂದ ಬಂದು CMRIT ಕಾಲೇಜ್ ಏನಿದೆ ಸೊ ಅಲ್ಲಿಗೆ ರೀಚ್ ಆಗುವಂಥದ್ದು. ಅಲ್ಲಿಂದ ಬೈ ವಾಕ್ ಒಂದು 300 ಮೀಟರ್ ನಿಮಗೆ ಅದನ್ನು ತೋರಿಸ್ತಾ ಇದ್ದೀವಿ. ಇಲ್ಲಿಂದ ಹೊರಟಂಥ ಬಸ್ ಸೊ ಅದಾದಮೇಲೆ ಸೀದಾ CMRIT ಕಾಲೇಜ್ ಸ್ಟಾಪ್ನಲ್ಲಿ ನಿಲ್ಲುತ್ತೆ. ಅದಾದ ನಂತರ ಅಲ್ಲಿ ಕೆಳಗಿಳಿದಂಥ ಈ ಶಂಕಿತ ಬಾಂಬರ್ ರಾಮೇಶ್ವರಂ ಕೆಫೆಗೆ 300 ಮೀಟರ್ ಬೈ ವಾಕ್ ಆತ ಹೋಗಿದ್ದಾನೆ. ಅಂದರೆ ಕಾಲ್ನಡಿಗೆಯಲ್ಲಿ ಹೋಗಿರೋದು. ಆ ಒಂದು ವಿಜುವಲನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲಿ ಆತ ಭಾಳ ಲಘು ಬಗೆಯಿಂದ ಭಾಳ ಅರ್ಜೆನ್ಸಿಯಲ್ಲಿ ಹೋಗ್ತಾ ಇರೋದನ್ನು. ಸೊ ಇದು ಕುಂದಲಹಳ್ಳಿಯಿಂದ ಆತ ಬಂದಿರುವಂಥ ಬಸ್ ಇದು, ಆ ರೂಟನ್ನು ತೋರಿಸ್ತಾ ಇದ್ದೀವಿ. ಸೊ ಅದಾದ ನಂತರ ಇದೇ ಸ್ಟಾಪ್ನಲ್ಲಿ ಆತ ಕೆಳಗಿಳಿತಾನೆ. ಸೊ ಅದಾದ ನಂತರ 300 ಮೀಟರ್ ಆತ ಕಾಲ್ನಡಿಗೆಯಲ್ಲಿ ಹೋಗಿ ನಂತರ ಹೋಗಿ ಅಲ್ಲೊಂದು ಟೋಕನನ್ನು ಪಡೆದು ರವೆ ಇಡ್ಲಿಯನ್ನು ಆರ್ಡ್ರ್ ಮಾಡಿ ಸೊ ಅಲ್ಲೇ ಮೊಬೈಲ್ನಲ್ಲಿ ಮಾತನಾಡೋ ಹಾಗೆ ಮಾಡಿ ಎಲ್ಲ ಒಂದಷ್ಟು ಪ್ಲ್ಯಾನ್ಗಳು ಏನೇನಿತ್ತು ಆತನದ್ದು ಅದೆಲ್ಲವನ್ನು ಕೂಡ ಮಾಡಿದ ನಂತರ ಆ ಬ್ಯಾಗನ್ನು ಪ್ಲೇಸ್ ಮಾಡಿದ್ದಾನೆ.